ಹಾಯ್ ಹಲೋ ನಮಸ್ತೆ, ಮತ್ತೊಂದು ಹೊಸ ವೀಡಿಯೋ. ಇವತ್ತಿನ ವೀಡಿಯೋದಲ್ಲಿ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೇನೆ. ಅದು ಎಲ್ಲೆಲ್ಲಿಗೆ ಅಂತ ಹೇಳ್ತೇನೆ ಬನ್ನಿ. ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಮಾನ್ಸೂನ್ ಬರ್ತಾಯಿದೆ, ಒನ್ ಬೈ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಈಸಿಯಾಗಿ ಆ್ಯಕ್ಸೆಸ್ ಮಾಡೋವಂಥ ಪ್ಲೇಸಸ್ನೇ, ಅಂಥ ಟ್ರಿಪ್ಗಳನ್ನೇ ನಾನು ಪ್ಲ್ಯಾನ್ ಮಾಡ್ತಾ ಇರೋದು. ನೀವು ನನ್ನ ವೀಡಿಯೋಗಳನ್ನ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡಿಕೊಂಡು ಈಸಿಯಾಗಿ ಆ್ಯಕ್ಸೆಸ್ ಆಗಿ ಹೋಗ್ಬೋದು. ಸೊ ಯಾರೆಲ್ಲ ಬಂಡಾಜೆ ಫಾಲ್ಸು ಮತ್ತು ಬಳ್ಳಾಲರಾಯನ ಪೋರ್ಟು ಮತ್ತು ರಾಣಿಜರಿಗೆ ಪ್ಲ್ಯಾನ್ ಮಾಡ್ತಿದ್ದೀರಾ, ಆ ವಿಡಿಯೋನೂ ಸಹ ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಕಂಪ್ಲೀಟಾಗಿ ಆ ವಿಡಿಯೋ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು. ಈ ವಿಡಿಯೋದಲ್ಲಿ ನಾನು ಏನೆಲ್ಲ ಕವರ್ ಮಾಡ್ತಿದ್ದೀನಿ ಅಂದರೆ ಚಾರ್ಮುಡಿ ಘಾಟ್ ಕವರ್ ಮಾಡ್ತಾಯಿದ್ದೀನಿ, ಮತ್ತು ಬೇಲೂರು, ಹಳೆಬೀಡು, ಹಾಸನದ ಹತ್ರ ಒಂದು ಟೆಂಪಲ್ನ ಕವರ್ ಮಾಡ್ತಾಯಿದ್ದೀನಿ. ಈ ಕಂಪ್ಲೀಟ್ ಒಂದು ಒನ್ ಡೇ ಟ್ರಿಪ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಿದ್ದೀನಿ. ಈ ವಿಡಿಯೋದಲ್ಲಿ ನಾನು 2 ಪಾರ್ಟ್ ಮಾಡಿದ್ದೀನಿ. ಬೇಲೂರು, ಹಳೆಬೀಡು ಒಂದು ಪಾರ್ಟ್ ಮಾಡಿದ್ದೀನಿ, ಚಾರ್ಮುಡಿನ ಒಂದು ಪಾರ್ಟ್ ಮಾಡಿದ್ದೀನಿ. ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗಬಾರ್ದು ಅಂತ. ಈ ವಿಡಿಯೋದಲ್ಲಿ ನಿಮಗೆ ಚಾರ್ಮುಡಿಯ ಒಂದು ಕಂಪ್ಲೀಟ್ ಏನೇನು ಪ್ಲೇಸಸ್ ಇದೆ, ಹಿಡನ್ ಪ್ಲೇಸಸ್ ಎಲ್ಲಿದೆ, ಫಾಲ್ಸ್ ಎಲ್ಲೆಲ್ಲಿದೆ ಅನ್ನೋದನ್ನ ಕಂಪ್ಲೀಟಾಗಿ ನಾನು ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಇನ್ನೊಂದು ಏನಂದರೆ 2 360 ವೀಡಿಯೋಗಳನ್ನ ಹಾಕಿದ್ದೇನೆ. ಯಾಕಂದರೆ ನಿಮಗೆ ಕಂಪ್ಲೀಟಾಗಿ ವ್ಯೂ ಕಾಣಿಸ್ಲಿ ಅಂತ. ಬನ್ನಿ, ಆ ಎಲ್ಲ ವೀಡಿಯೋಗಳನ್ನು ಯಾವ್ಯಾವ ಪ್ಲೇಸನ್ನು ಕವರ್ ಮಾಡಿದ್ದೀನಿ ಈ ಚಾರ್ಮುಡಿ ಘಾಟಲ್ಲಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಲ್ಲಿ ಸಿಗುತ್ತಲ್ಲ ನನಗೆ. ಫೈನಲಿ ಚಾರ್ಮುಡಿ ರೀಚ್ ಆಗಿದ್ದೀನಿ. ಚಾರ್ಮುಡಿ ವ್ಯೂ ಪಾಯಿಂಟ್ ಹತ್ರ ಇದ್ದೇನೆ. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಫಾಲ್ಸ್ ಗೊತ್ತಿರುತ್ತಲ್ಲ, ಆ ಮೇಲಿಂದ ಕಲ್ಲಿಂದ ನೀರು ಬೀಳುತ್ತಲ್ಲ, ಅಲ್ಲಿದೆ ನನಗೆ. ಅಲ್ಲಿಂದ ಒಂದು ವ್ಯೂ ನೋಡಿ ಹೇಗೆ ಇದೆ. ವ್ಯೂ ಫುಲ್ಲು ಮಾನ್ಸೂನ್ ಬರಲಿ ಅಂತ ಯಾರೆಲ್ಲ ಕಾಯ್ತಿದ್ರಿ, ಮಾನ್ಸೂನ್ ಫೈನಲ್ ಆಗಿ ಬಂದಿದೆ. ಯಾರೆಲ್ಲ ಮನೇಲಿ ಕೂತ್ಕೊಂಡಿದ್ದೀರಾ, ತಿರುಗಾಡಬೇಕು, ಮಾನ್ಸೂನ್ಗೆ ಬರಬೇಕು ಅಂದ್ಕೊಂಡಿದ್ದೀರಾ, ಎಲ್ಲ ಹೊರಗಡೆ ಬನ್ನಿ. ಯಾಕಂದರೆ ಎಲ್ಲ ರೆಡಿ ಆಗಿಬಿಟ್ಟಿದೆ ನಮ್ಗಳಿಗೋಸ್ಕರ. ನಾನಿವತ್ತು ಚಾರ್ಮುಡಿ ಘಾಟಲ್ಲಿ ಇದ್ದೀನಿ. ಚಾರ್ಮುಡಿ ಘಾಟು ಒಂದು ಸಣ್ಣ ವ್ಯೂ ತೋರಿಸ್ತೇನೆ, ಮತ್ತು ಇಲ್ಲಿರೋ ಒಂದು ಹಿಡನ್ ಪ್ಲೇಸ್ ಸಹ ತೋರಿಸ್ತೇನೆ. ಈಗ ಫಸ್ಟಿಗೆ ಒಂದು ವ್ಯೂ ತೋರಿಸ್ತೇನೆ ನೋಡಿ ಹೇಗಿದೆ ಅಂತ. ಈ ವ್ಯೂ ನೋಡಿ, ಈ ವ್ಯೂ ಹೇಗೆ ಇದೆ ಅಂತ ಚಾರ್ಮುಡಿಯಲ್ಲಿ. ಸೊ ಅಲ್ಲೊಂದು ಹಿಡನ್ ಪಾಯಿಂಟ್ಸ್ ಇದೆ. ಓಕೆ, ನಾನು ಯಾವಾಗಲೂ ಇಯರ್ಲಿ ಹೋಗ್ತೇನೆ. ನಾನು ಅಲ್ಲಿಗೆ ಹೋಗಿ ನಿಮ್ಗೆ ತೋರಿಸ್ತೇನೆ ಹೇಗೆ ಹೋಗೋದು ಅಂತ. ಸೊ ಫೈನಲಾಗಿ ನಾನು ಈಗ ಇಲ್ಲಿ ನಿಂತಿದ್ದೀನಿ. ಎಲ್ಲಿ ಅಂತ ಹೇಳಿದ್ರೆ, ವರ್ಷ ಮಳೆ ಬಂದು ಫಾಲ್ಸ್ ಆಗುತ್ತಲ್ಲ, ಆ ಜಾಗದಲ್ಲಿ ನಿಂತಿದ್ದೀನಿ. ಸೊ ಅದೇ ನೀರು ಬೀಳೋಂಥ ಜಾಗ, ಕಾರ್ ನಿಲ್ಲಿಸಿದಾರಲ್ಲ ಬ್ಲೂ ಕಲರು. ಸೊ ಅಲ್ಲಿಂದ ಈಚೆ ಚೂರು ಎದುರು ಬಂದರೆ ಹೀಗೆ ಕಾಣುತ್ತೆ ವ್ಯೂ. ಸೊ ಚಾರ್ಮುಡಿ ವಿಸಿಟ್ ಮಾಡಲಿಕ್ಕೆ ಒಳ್ಳೆ ಟೈಮ್ ಅನ್ಕೋತೀನಿ. ಕರೆಕ್ಟು ಒಂದು 7 ಗಂಟೆಗೆ ರೀಚ್ ಆಗಿಬಿಡಿ ಈ ಪ್ಲೇಸಿಗೆ. 7, 8, 9 ಇಲ್ಲೇ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಹೇಗೆ ಟೈಮ್ ಹೋಗ್ತದೆ ಅಂತ ನಿಮಗೆ ಹೇಳಲಿಕ್ಕಾಗಲ್ಲ. ಸೊ ಜಸ್ಟ್ ವ್ಯೂ ನೋಡಿ ಹೇಗಿದೆ ಅಂತ.
ಚಾರ್ಮುಡಿಯಲ್ಲಿ ಬಂದರೆ ನಿಮಗೆ ಇನ್ನೊಂದು ಹಿಡನ್ ವ್ಯೂ ಪಾಯಿಂಟ್ನ ತೋರಿಸ್ತಿದ್ದೀನಿ ನೋಡಿ. ಇದೇ ಇಲ್ಲಿ ಈಗ ನೀರು ಬೀಳ್ತಿರೋಂಥ ನೀರು. ಸೊ ಇದೇ ಫಾಲ್ಸ್ ಇಲ್ಲಿ ರೆಡಿ ಆಗುತ್ತಲ್ಲ, ಇದೇ ಫಾಲ್ಸ್ ರೆಡಿ ಆಗೋ ಜಾಗದಿಂದ ನೋಡಿ ಎಲ್ಲ ಟೂರಿಸ್ಟರು ತುಂಬ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ KSRTC ಬಂತು. ಸೊ ಇಲ್ಲಿಂದ ಎಲ್ಲಾರೋ ಒಬ್ರು ಡ್ರೋನ್ ಹಾರಿಸ್ತವ್ರು ಆಗ್ಲಿಂದ. ಬನ್ನಿ ಹೋಗೋ ಹಿಡನ್ ಪ್ಲೇಸ್ ನೋಡಿ. ಅಲ್ಲಿಂದ ಫಾಲ್ಸಿಂದ ಮುಂದೆ ಹೋಗಬೇಕು. ಡ್ರೋನ್ ಹಾರಿಸ್ತಾ ಇದ್ದಾರೆ. ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಬರಬೇಕು. ಮುಂದೆ ಬಂದು ಒಂದು 2 ಟರ್ನ್ ತೊಗೊಬಿಟ್ರೆ ನಿಮಗೆ ಆ ವ್ಯೂ ಪಾಯಿಂಟ್ ಸಿಗುತ್ತೆ. ಹಿಡನ್ ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಈ ಲೋಕಲ್ಸ್ಗಳಿಗೆ ಗೊತ್ತಿರುತ್ತೆ. ಸ್ವಲ್ಪ ಹೊರಗಡೆ ಅಂದರೆ ಬ್ಯಾಂಗ್ಳೂರಿಂದ ಬರೋರಿಗೆ ಇಲ್ಲ ಆಚೆ ಸೈಡಿಂದ ಬರೋರಿಗೆ ಈ ಪ್ಲೇಸ್ ಗೊತ್ತಿಲ್ಲ. ಸೊ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ಈ ವ್ಯೂ ಪಾಯಿಂಟಿಗೆ ನೀವು ಸ್ವಲ್ಪ ಮುಂದೆ ಬಂದರೆ ನೋಡಿ ಈ ಜಾಗಕ್ಕೆ ಬರಬೇಕು. ಈ ಜಾಗಕ್ಕೆ ಬಂದರೆ ನಿಮಗೆ ಆ ವ್ಯೂ ಪಾಯಿಂಟಿಗೆ ಹೋಗಲಿಕ್ಕೆ ಹ್ಯಾಕ್ಟರ್ ತಗೋಬೋದು. ಸೊ ಆ ಪ್ಲೇಸ್ ಬಂದುಬಿಟ್ಟು ಇಲ್ಲೇ ಪ್ಲೇಸ್ ಈ ಮರದ ಹತ್ರ ನಿಲ್ಲಿಸ್ಕೊಂಡ್ರೆ ಇಲ್ಲಿ ಬಂದರೆ ಇಲ್ಲಿಂದ ಆ ವ್ಯೂ ಪಾಯಿಂಟ್ ಮತ್ತೆ. ಸೊ ನೋಡಿ ನಾನು ಅಲ್ಲಿದ್ದೆ. ಅಲ್ಲಿಂದ ಸೀದಾ ಹೀಗೆ ಬಂದರೆ ಇಲ್ಲಿ ಬಂದರೆ ನಿಮಗೆ ಇಲ್ಲಿ ಹೋಗ್ಬೋದು. ಇದು ಸಹ ಒಂದು ಹಿಡನ್ ವ್ಯೂ ಪಾಯಿಂಟ್ ಇರುತ್ತೆ. ಸೊ ನೀವು ಇಲ್ಲಿಗೆ ಬಂದರೆ ನೋಡಿ ಫುಲ್ಲು ವ್ಯೂ ಸಿಗುತ್ತೆ ನಿಮಗೆ. ಇದು ಪೂರ್ತಿ ವ್ಯೂ ಮಾಡ್ಬೋದು. ಬನ್ನಿ ನಾವು ಅಲ್ಲಿಗೆ ಹೋಗ್ಬೋದು. ಮೆಲ್ಲೆ ಬಂದರೆ ಆಯಿತು, ಜಾರುತ್ತೆ. ಸೊ ಆದಷ್ಟು ನಿಧಾನವಾಗಿ ಹೋಗಿ ಒಂದೊಳ್ಳೆ ವ್ಯೂ ನೋಡ್ಬೋದು ನಿಮಗೆ. ನೋಡಿ ಗೊತ್ತಾಗಿರ್ಬೋದು ನಿಮಗೆ. ಸೊ ನಾನು ಆಗಲೇ ಅಲ್ಲಿದ್ದೆ. ಸೊ ಅಲ್ಲಿಂದ ಬಂದು ಹೀಗೆ ಕೆಳಗೆ ಬಂದರೆ ಆಯಿತು. ಸೊ ಈ ಕೆಳಗೆ ಬಂದರೆ ನಿಮಗೆ ಅಲ್ಲಿ ನೀರು ಹೋಗ್ತಿರೋದು ಕಾಣುತ್ತೆ. ಸೊ ವ್ಯೂನೂ ಸಿಗುತ್ತೆ, ಒಂದೊಳ್ಳೆ ವ್ಯೂ ಸಹ ನೋಡ್ಬೋದು. ಸೊ ತುಂಬ ಕೆಳಗೆಲ್ಲ ಹೋಗ್ಬಿಡಿ. ಸೊ ಈ ಪ್ಲೇಸನ್ನೇ ಎಂಡ್ ಮಾಡ್ಕೊಳ್ಳಿ. ಮೇಲಿಂದ ಬಂದರೆ ನಿಮಗೆ ಅಲ್ಲಿ ಇಳ್ಕೊಂಡು ಇಲ್ಲಿ ಬರ್ಬೋದು ಆರಾಮಾಗಿ, ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಒಂದೊಳ್ಳೆ ವ್ಯೂ ನೋಡ್ಬೋದು ನಿಮಗೆ. ಬಿಸಿಲೆ ಘಾಟಲ್ಲಿ ಏನು ನೋಡ್ತಿರೋ ವ್ಯೂ ಅದೇ ರೀತಿ ನಿಮಗೆ ಒಂದು ಒಳ್ಳೆ ವ್ಯೂ ಸಿಗುತ್ತೆ ಇಲ್ಲಿಂದ. ಬಂದಿದ್ದೇನೆ ಕೆಳಗೆ. ಸೊ ಸೇಫ್ ಪ್ಲೇಸ್, ಏನು ತೊಂದರೆ ಇಲ್ಲ, ಫ್ಯಾಮಿಲಿ ಬರ್ಬೋದು, ಏನೂ ಸಮಸ್ಯೆ ಇಲ್ಲ. ಬರುವಾಗ ಮಾತ್ರ ಮೇಲಿಂದ ಸ್ವಲ್ಪ ನೋಡ್ಕೊಂಡು ಬನ್ನಿ, ಯಾವುದೇ ರೀತಿ ಸಮಸ್ಯೆ ಆಗೋದು ಬೇಡ ಅಂತ. ಸೊ ಇಲ್ಲಿ ಕೆಳಗೆ ಬಂದ ಮೇಲೆ ನಿಮಗೆ ವ್ಯೂ ಹೇಗಿದೆ ಅಂತ ನಾನು ತೋರಿಸ್ತಿದ್ದೀನಿ ನೋಡಿ. ಇಲ್ಲಿಂದನೂ ಸಹ ನಿಮಗೆ ಆ ಫಾಲ್ಸ್ನ ನೋಡ್ಬೋದು. ಸೊ ಇಲ್ಲಿಂದ ನಿಮಗೆ ಟೋಟಲ್ ಆಗಿ ಕಂಪ್ಲೀಟ್ ವ್ಯೂ ನೋಡಿ ಹೀಗೆ ಬರ್ತದೆ. ಸೊ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದರೆ ಒಳ್ಳೆ ರೀತಿ ಒಂದು ಎಂಜಾಯ್ಮೆಂಟ್ನ ಮಾಡ್ಬೋದು. ಇಲ್ಲಿ ನಿಮಗೆ ಇನ್ನೂ ಆ ಗುಡ್ಡೆ ಆ ಬೆಟ್ಟ ಮೇಲೆಲ್ಲ ನೋಡಿ ಅಲ್ಲಿ ಪಾಪ್ ಕಾಣ್ತಿದೆ. ಇದರಲ್ಲಿ ವಿಡಿಯೋದಲ್ಲಿ ಕವರ್ ಆಗ್ತಿಲ್ಲ. ಸೊ ಆದರೂ ತುಂಬ ಚೆಂದ ಕಾಣ್ತಾ ಇದೆ. ಬೆಳಿಗ್ಗೆ ಟೈಮ್ ಬರಬೇಕು, ಇನ್ನೂ ಒಂದು ಸ್ವಲ್ಪ 6ರಿಂದ 7, 7ರಿಂದ 8ರೊಳಗೆ ಬಂದ್ಬಿಡ್ಬೇಕು ಇಲ್ಲಿ. ಸ್ವಲ್ಪ ಆಗ ನಿಮಗೆ ಇದ್ದಾರೆ. ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಬರಬೇಕು. ಮುಂದೆ ಬಂದು ಒಂದು 2 ಟರ್ನ್ ತೊಗೊಬಿಟ್ರೆ ನಿಮಗೆ ಆ ವ್ಯೂ ಪಾಯಿಂಟ್ ಸಿಗುತ್ತೆ. ಹಿಡನ್ ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಈ ಲೋಕಲ್ಸ್ಗಳಿಗೆ ಗೊತ್ತಿರುತ್ತೆ. ಸ್ವಲ್ಪ ಹೊರಗಡೆ ಅಂದರೆ ಬ್ಯಾಂಗ್ಳೂರಿಂದ ಬರೋರಿಗೆ ಇಲ್ಲ ಆಚೆ ಸೈಡಿಂದ ಬರೋರಿಗೆ ಈ ಪ್ಲೇಸ್ ಗೊತ್ತಿಲ್ಲ. ಸೊ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ಈ ವ್ಯೂ ಪಾಯಿಂಟಿಗೆ ನೀವು ಸ್ವಲ್ಪ ಮುಂದೆ ಬಂದರೆ ನೋಡಿ ಆ್ಯಕ್ಚುಲಿ ಚಾರ್ಮುಡಿಯಿಂದ ಕೆಳಗಿಳಿತಿದ್ದೆ, ಬೆಳ್ತಂಡಿಗೆ ಮ್ಯಾಂಗ್ಳೂರ್ ಹೋಗ್ತಿದ್ದೆ. ಸೊ ಇಷ್ಟು ವರ್ಷದಲ್ಲಿ ನಾನೇ ಚಾರ್ಮುಡಿ ಘಾಟಲ್ಲಿ ತಿರುಗಾಡಿದ್ದೀನಿ, ನನಗೆ ಈ ಫಾಲ್ಸ್ ಗೊತ್ತಿಲ್ಲ. ನನಗೊಂದು ಫಾಲ್ಸ್ ಸಿಕ್ಬಿಟ್ಟಿದೆ. ಓ ತೋರಿಸ್ತೇನೆ ಬನ್ನಿ.
ಚಾರ್ಮುಡಿ ಘಾಟ್ನ ಮುಗಿಸ್ಕೊಂಡು ನಾನೀಗ ಬೇಲೂರು ಹಳೆಬೀಡು ಹೊರಟಿದ್ದೇನೆ. ಸೊ ಕೊಟ್ಟಿಗೆಹಾರ ಸೈಡ್ಗೆ ಹೊರಟಿದ್ದೇನೆ. ಕೊಟ್ಟಿಗೆಹಾರ ರೀಚ್ ಆದಮೇಲೆ ನಾನು ಅಲ್ಲಿಂದ ಬೇಲೂರು ಹೋಗಿ ಹಳೆಬೀಡು ಹೋಗ್ತಾಯಿದ್ದೀನಿ. ಈ ಬೇಲೂರು ಹಳೆಬೀಡು ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತದೆ. ಸೊ ನೆಕ್ಸ್ಟ್ ಪಾರ್ಟು ಅಂತ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದನ್ನು ನೋಡಿಕೊಂಡು ನೀವು ಎರಡನ್ನೂ ಒಂದೇ ದಿನ ಕವರ್ ಮಾಡ್ಬೋದು. ನಾನು ವೀಡಿಯೋ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು 2 ಪಾರ್ಟ್ ಮಾಡಿ